ನೀನು ನಿನ್ನವರಿಗಾಗಿ ಎಷ್ಟೇ ಸಹಾಯ ಮಾಡಿದ್ರು, ಅವರ ಏಳಿಗೆಗಾಗಿಯೇ ಹಗಲಿರುಳು ಶ್ರಮಿಸಿದ್ರು, ಕೊನೆಗೆ ನೀನು ಕಷ್ಟದಲ್ಲಿರುವಾಗ ನಿನ್ನಿಂದ ಸಹಾಯ ಪಡೆದವರೇ ನಿನಗೆ ಪ್ರತ್ಯುಪಕಾರ ಮಾಡದಿದ್ದರೆ ಮನಸ್ಸಿಗೆ ವ್ಯಥೆ ಆಗುವುದು ಸಹಜ. ಆದರೆ ನಿರಾಶನಾಗ್ಬೇಡ. ನಿನಗೊಂದು ಅತ್ಯಂತ ಕಹಿ ಸತ್ಯವನ್ನ ಹೇಳ್ತೀನಿ ಕೇಳು. ಅವರು ನಿನಗೆ ಸಹಾಯ ಮಾಡುತ್ತಿಲ್ಲ ಎಂದ್ರೆ ನಿನಗೆ ಯಾರೂ ಇಲ್ಲ ಎಂದರ್ಥವಲ್ಲ. ಏಕೆಂದರೆ ನಿನ್ನ ಕಷ್ಟವನ್ನ ಪರಿಹರಿಸುವ ಶಕ್ತಿಯಾಗಲಿ ಅಥವಾ ನಿನಗೆ ಸಹಾಯ ಮಾಡುವ ದೊಡ್ಡ ಯೋಗ್ಯತೆ ಆಗಲಿ ಅವರು ಯಾರಿಗೂ ಇಲ್ಲ. ಆ ಯೋಗ್ಯತೆ ಇರುವುದು ನೀನು ನಂಬಿರುವ ಆ ಪರಮಾತ್ಮನಿಗೆ ಮಾತ್ರ. ನಿನ್ನ ಕಷ್ಟವನ್ನು ಆತನ ಪಾದದ ಮೇಲೆ ಹಾಕಿ ನಿಶ್ಚಿಂತನಾಗಿರು. ಅವನು ಕೈ ಬಿಡುವುದಿಲ್ಲ. ಆ ರಕ್ಷಕನ ಮೇಲೆ ನಿನಗೆ ಅಗಾಧವಾದ ಭರವಸೆ ಇದ್ದರೆ ರಕ್ಷಿಸು ಪ್ರಭು ಎಂದು ಮನಸಾರೆ ಪ್ರಾರ್ಥಿಸು. ಶುಭಮಸ್ತು. ನೀನು ನಿನ್ನವರಿಗಾಗಿ ಎಷ್ಟೇ ಸಹಾಯ ಮಾಡಿದ್ರು, ಅವರ ಏಳಿಗೆಗಾಗಿಯೇ ಹಗಲಿರುಳು ಶ್ರಮಿಸಿದ್ರು, ಕೊನೆಗೆ ನೀನು ಕಷ್ಟದಲ್ಲಿರುವಾಗ ನಿನ್ನಿಂದ ಸಹಾಯ ಪಡೆದವರೇ ನಿನಗೆ ಪ್ರತ್ಯುಪಕಾರ